ಸೈಲೆಂಟಾಗಿ ನೋಡೋಣ. ಶಿವಮೊಗ್ಗ ನಗರದ ಎಲ್ಲ ನನ್ನ ಮಾಧ್ಯಮದ ಮಿತ್ರರು ಭಾಳ ದಿವಸ ಆಯಿತು ನಾನು ಬಂದು. ತಮ್ಮೆಲ್ಲರಿಗೆ ಪ್ರಥಮವಾಗಿ ಕೇಳ್ತಾ ಇಲ್ವಾ? ಪ್ರಥಮವಾಗಿ ಎಲ್ಲ ನಮ್ಮ ಆತ್ಮೀಯ ಮಿತ್ರರಿಗೆ ಕೃತಜ್ಞತೆಗಳನ್ನ ಸಲ್ಲಿಸಿ ಅದೇ ರೀತಿಯಲ್ಲಿ 12 ಗಂಟೆಗೆ ಅಂತ ಹೇಳಿದ್ದೆ ನಾನು. ಆದರೆ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಹಿನ್ನೆಲೆಯಲ್ಲಿ ಪರಮ ಪೂಜ್ಯರು ವೇದಿಕೆಯಿಂದ ನಿರ್ಗಮಿಸಲಿಕ್ಕೆ ಅವಕಾಶ ಕೊಡಲಿಲ್ಲ. ಈಗಲೂ 1 ಗಂಟೆ ಕೂರಬೇಕು ಅಂತಿದ್ರು. ಆದರೂ ನಾನು ದಯವಿಟ್ಟು ಕ್ಷಮಿಸಿ ಪರಮ ಪೂಜ್ಯ ಸ್ವಾಮೀಜಿಗಳು ಅಂತ ಹೇಳ್ಬಿಟ್ಟು ಬಂದಿದ್ದೇನೆ. ನಿಮ್ಗೆ ಕಾಯಿಸಿದ್ದೀನಿ, ದಯವಿಟ್ಟು ಕ್ಷಮಿಸಬೇಕು ಅಂತಕ್ಕಂಥದ್ದನ್ನು ನಾನು ಹೇಳ್ತೀನಿ ಈ ಸಂದರ್ಭದಲ್ಲಿ. ಇವತ್ತಿನ ರಾಜಕಾರಣ ಬಹುಶಃ ನಾವು ಅಭಿವೃದ್ಧಿಯ ವಿಷಯದಲ್ಲಿ ಚರ್ಚೆ ಮಾಡಲಿಕ್ಕಾಗಲ್ಲ. ನನಗಿಂತ ಹೆಚ್ಚಾಗಿ ಈ ಕಳೆದ 2.5 ವರ್ಷದಲ್ಲಿ ಅಭಿವೃದ್ಧಿಗೆ ಈ ಸರ್ಕಾರ ಎಷ್ಟು ಮಟ್ಟಿಗೆ ಗಮನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನಿಮ್ಮಗಳಲ್ಲೂ ಮಾಹಿತಿ ಇದೆ. ಇಲಾಖಾವಾರು ಬಜೆಟ್ನ ಅನುದಾನ ಏನಿದೆ, ಎಷ್ಟು ಪರ್ಸೆಂಟೇಜು ಅವರು ಖರ್ಚು ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಅಪ್ ಟು ನವೆಂಬರ್ವರೆಗೆ ಭಾಳ ದಯನೀಯ ಸ್ಥಿತಿನಲ್ಲಿದ್ದಾರೆ. ಕೆಲವು ಇಲಾಖೆಗಳು 10% ಸಹ ರೀಚ್ ಆಗಿಲ್ಲ. ಅದರಲ್ಲಿ ಒಂದು ವಸತಿ ಇಲಾಖೆನಲ್ಲಿ ಹೇಳೋದಾದರೆ ಅನುದಾನ ಅಂತ ಘೋಷಣೆ ಮಾಡಿದ್ರಲ್ಲಿ 10% ಇನ್ನೂ ರೀಚ್ ಮಾಡದೇ ಇರತಕ್ಕಂಥದ್ದೇನಿದೆ. 40-45% ಮೇಲೆ ಯಾವುದೇ ಇಲಾಖೆ ಇವತ್ತು ಆ ಗುರಿ ಮುಟ್ತಕ್ಕಂಥ ಕೆಲಸ ಮಾಡಲಿಲ್ಲ. ಇನ್ನು ತೆರಿಗೆ ಸಂಗ್ರಹದಲ್ಲಿ ಹಲವಾರು ರೀತಿಯಲ್ಲಿ ಜನಸಾಮಾನ್ಯರ ಮೇಲೆ ದೊಡ್ಡ ಮಟ್ಟದಲ್ಲಿ ತೆರಿಗೆ ವಿಧಿಸಿದ್ರು. ಆ ತೆರಿಗೆ ಸಂಗ್ರಹದಲ್ಲೂ ಫೇಲ್ಯೂರ್ ಆಗಿದ್ದಾರೆ. ಕೆಲವು ಮಾಹಿತಿಗಳ ಪ್ರಕಾರ ಸುಮಾರು ಈ ವರ್ಷದ ಆರ್ಥಿಕ ವರ್ಷದಲ್ಲಿ ಇವರ ನಿರೀಕ್ಷೆ ಏನಿತ್ತು ತೆರಿಗೆ ಸಂಗ್ರಹದಲ್ಲಿ 15,000 ಕೋಟಿ ಡೆಫಿಸಿಟ್ ಆಗುತ್ತೆ ಅಂತಕ್ಕಂಥದ್ದು ಇವತ್ತಿನ ಒಂದು ಮಾಹಿತಿಗಳಿದೆ. ಇನ್ನು 2.5 ವರ್ಷದಲ್ಲಿ ಶಿಕ್ಷಣ ಇಲಾಖೆಗೆ ಬಂದರೆ ಶಾಲಾ ಕಟ್ಟಡಗಳ ಏನು ಸಮಸ್ಯೆಗಳಿದೆ, ಪ್ರತಿನಿತ್ಯ ಮಾಧ್ಯಮದ ಸ್ನೇಹಿತರು ನೀವು ಪ್ರಿಂಟ್ ಮೀಡಿಯಾದಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಇಂಥ ಒಂದು ಪರಿಸ್ಥಿತಿಗಳಲ್ಲೂ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಆದರೆ ನೀವು ಸರ್ಕಾರದ ಗಮನ ಸೆಳೆಯತಕ್ಕಂಥದ್ದಕ್ಕೂ ಈ ಸರ್ಕಾರದಲ್ಲಿ ಗಂಭೀರವಾದಂಥ ತೀರ್ಮಾನಗಳು ನಾವು ಕಾಣ್ತಾ ಇದ್ದೇವೆ. ಇನ್ನು ಶಿಕ್ಷಣ ಇಲಾಖೆಯಲ್ಲಿ 65,000 ಶಿಕ್ಷಕರ ನೇಮಕ ಏನಾಗಬೇಕಾಗಿದೆ, ಕೊರತೆ ಏನಿದೆ. 65,000 ಶಿಕ್ಷಕರನ್ನ ನೇಮಕಾತಿಯನ್ನೇ ಮಾಡಿಲ್ಲ. ಹಲವಾರು ಶಾಲೆಗಳಲ್ಲಿ ಒಬ್ಬ ಶಿಕ್ಷಕನ ಬಿಟ್ಟರೆ ಶಿಕ್ಷಕರುಗಳೇ ಇಲ್ಲ. ಈಗ ಅದೇನೋ ಡಿಗ್ರಿ ಲೆಕ್ಚರರ್ಸ್ಗೂ 6ನೇ ತರಗತಿ 7ನೇ ತರಗತಿಗೆ ಪಾಠ ಮಾಡಬೇಕು ಅಂತ ಹೊರಟಿರ್ಬೇಕು. ಪಿ ಯು ಅವರಿಗೆ ಲೆಕ್ಚರರ್. ಶಿಕ್ಷಣ ಇಲಾಖೆಯಲ್ಲಿ 2 ವರ್ಷದಿಂದ ಹೇಳಿದ್ದಾರೆ, ಅದೇನೋ ಪಬ್ಲಿಕ್ ಶಾಲೆಗಳನ್ನು 1,000 ತೆರಿತೀವಿ, 1,000 ತೆರಿತೀವಿ ಇದು ಹೇಳ್ತಾನೆ ಇದ್ದಾರೆ. ದುಡ್ಡಲ್ಲಿ ಇಟ್ಕೊಂಡವರೇ ಗೊತ್ತಿಲ್ಲ. ಅದೇನೋ ಮೊನ್ನೆ ಹೇಳಿದ್ದಾರೆ, ಒಂದು CSR ಫಂಡನ್ನು ಶಿಕ್ಷಣ ಇಲಾಖೆಯ ಪಬ್ಲಿಕ್ ಶಾಲೆಗಳಿಗೆ ಸಂಗ್ರಹ ಮಾಡಿ 1,000 ಪಬ್ಲಿಕ್ ಶಾಲೆಗೆ ಕಟ್ತೀವಿ ಅಂತ ಹೇಳಿದ್ದಾರೆ. ಇದೇನೋ ಮತ್ತೆ ಆ CSR ಫಂಡ್ ಪಾಲಿಸಿ ಏನಿದೆ, ರಾಜ್ಯದಲ್ಲಿರ್ತಕ್ಕಂಥ ಕೈಗಾರಿಕೆಗಳು, ಕೈಗಾರಿಕೋದ್ಯಮಗಳು ರಾಜ್ಯದ ಯೋಜನೆಗಳಿಗೆ CSR ಫಂಡನ್ನು ಕೊಡಬೇಕು. ಈ ಒಂದು ಪಾಲಿಸಿಯನ್ನು ಹೊಸದಾಗಿ ತರಲಿಕ್ಕೆ
ಏನೋ ತೀರ್ಮಾನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ದಾರೆ. CSR ಫಂಡು ಮುಖ್ಯಮಂತ್ರಿಗಳು ಸರ್ಕಾರವೇ ಹೇಳಿದೆ, ಬೇರೆ ಯಾರು ಹೇಳಿರೋದಲ್ಲ. ಸರ್ಕಾರದಿಂದ ಮೊನ್ನೆ ಕ್ಯಾಬಿನೆಟ್ಗೆ ಒಂದು ಪಾಲಿಸಿ ತರಬೇಕು ಅಂತ ಹೇಳಿ ಮತ್ತೆ ಅದನ್ನೇನೋ ಮುಂದಿನ ಕ್ಯಾಬಿನೆಟ್ಗೆ ಡೆಫರ್ ಮಾಡಿದ್ದೀವಿ ಅಂತಲೂ ಹೇಳಿದ್ದಾರೆ. CSR ಫಂಡ್ನಿಂದ ಅಲ್ಲಿಗೆ 1000 ಶಾಲೆಗಳನ್ನು ಇವರು ಎಷ್ಟರ ಮಟ್ಟಿಗೆ ಕ್ವಾಲಿಟಿ ಎಜುಕೇಷನ್ ತರ್ತಾರೆ ಅಂತಕ್ಕಂಥದ್ದು ಕಾದು ನೋಡೋಣ. ಅಂದರೆ ನಾನು ಈ ರಾಜ್ಯದಲ್ಲಿ ಅವ್ರ ಜೊತೆನೂ ಸರ್ಕಾರ ಮಾಡಿದ್ದೇನೆ, ಈಗಿನ ನಮ್ಮ ಮೈತ್ರಿ ಪಕ್ಷ BJP ಜೊತೆನೂ ಸರ್ಕಾರ ಮಾಡಿದ್ದೇನೆ. ನಾನು ಇದ್ದಾಗಂತೂ ಯಾವುದೇ ರೀತಿಯಲ್ಲಿ CSR ಫಂಡು ಅಂತ ನೋಡೋಕ್ಕೆ ಹೋಗಲಿಲ್ಲ. ಸರ್ಕಾರದ ಜನತೆಯ ತೆರಿಗೆ ಹಣವನ್ನೇ ಕೊಟ್ಟಿದ್ದೇನೆ. 2006-07ರಲ್ಲೂ 100 ಶಾಲೆಗಳನ್ನು, ಹೈಸ್ಕೂಲ್ಗಳು, ಫಸ್ಟ್ ಗ್ರೇಡ್ ಕಾಲೇಜು, ಸೆಕೆಂಡ್ ಗ್ರೇಡ್ ಕಾಲೇಜು, PUCಗಳು, ವಸತಿ ಶಾಲೆಗಳು, ಅದಕ್ಕೆಲ್ಲ ಹಣ ಒದಗಿಸ್ಕೊಟ್ಟಿದ್ದೀವಿ ನಮ್ಮ ಕಾಲದಲ್ಲಿ. ಬರೀ ಶಾಲೆ ಘೋಷಣೆ ಮಾಡಿದ್ದಲ್ಲ. ಈ ಕಳೆದ 15-16 ವರ್ಷದಲ್ಲಿ ಇವ್ರುಗಳು ಯಾವ ಥರ ನಡ್ಕೊಂಡಿದ್ದಾರೆ ಅನ್ನೋದು ಮಾಹಿತಿಗಳು ಇದೆ. ಇವ್ರ ಜೊತೆ ಸರ್ಕಾರ ಮಾಡಿದಾಗಲೇ ನಾನು ಪಬ್ಲಿಕ್ ಶಾಲೆ ಘೋಷಣೆ ಮಾಡಿದ್ದು. ಕಾಂಗ್ರೆಸ್ ಪಕ್ಷದ ಜೊತೆ ಸರ್ಕಾರ ಮಾಡಿದಾಗಲೇ ನಾನು ಏನೋ ಒಂದು ಪಬ್ಲಿಕ್ ಶಾಲೆಗಳ ಮುಖಾಂತರ ಹಳ್ಳಿಯ ಮಕ್ಕಳು, ಬಡ ಕುಟುಂಬದ ಮಕ್ಕಳು ಸಹ ಶ್ರೀಮಂತ ಮಕ್ಕಳ ರೀತಿಯ ಒಂದು ಕ್ವಾಲಿಟಿ ಎಜುಕೇಷನ್ ಕೊಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೆ. ಅದಕ್ಕೋಸ್ಕರಲೇ ಆ ಯೋಜನೆ ತಂದಿದ್ದು. ಆಗ ಹಣನ ಬಿಡುಗಡೆ ಮಾಡಿದ್ದೀನಿ ನಾನು. ಇಲ್ಲಿ ಇವತ್ತೇನಾಗ್ತಿದೆ, ನಾನು ಅದಕ್ಕೆ ಹೇಳಿದೆ, ಸರ್ಕಾರ ಬಜೆಟ್ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಇಲಾಖಾವಾರು ನೀವು ಲೆಕ್ಕ ತೆಗೆದ್ರೆ ಯಾವುದೇ ಇಲಾಖೆ ಈ ಬಾರಿ 100% ಅನುದಾನ ಕೊಟ್ಟಿರ್ತಕ್ಕಂಥದ್ದು ಖರ್ಚು ಮಾಡತಕ್ಕಂಥ ಪರಿಸ್ಥಿತಿ ಇಲ್ಲ. ಇವರು ಇನ್ನು ಇವರ 2 ವರ್ಷದ ಸಾಧನೆ ಹೇಳ್ತಾರೆ, ನಾವು ಕೊಟ್ಟ ಮಾತು ಉಳಿಸ್ಕೊಂಡಿದ್ದೇವೆ, ಗ್ಯಾರಂಟಿ ಸ್ಕೀಮ್ಗಳು ನಮ್ಮದು ದೇಶಕ್ಕೆ ಮಾದರಿ, ಇದೆಲ್ಲ ಪ್ರತಿನಿತ್ಯ ಹೇಳ್ತಾರೆ. 2.5 ವರ್ಷದಿಂದ ಸರ್ಕಾರದ ಯಾವುದೇ ಜಾಹೀರಾತು ಕೊಟ್ಟರು ಕೆಳಗಡೆ 5 ಗ್ಯಾರಂಟಿ ಸ್ಕೀಮ್ಗಳದು ಪ್ರಿಂಟ್ ಆಗಲೇಬೇಕು. ಯಾವುದೇ ಜಾಹೀರಾತು ಕೊಟ್ಟರು ನನಗೇನು ಅಸೂಯೆ ಇಲ್ಲ. ನಾಡಿನ ಜನತೆಯ ತೆರಿಗೆ ಹಣದಲ್ಲಿ ಅವರು ಯಾವುದೇ ರೀತಿ ಸ್ಕೀಮ್ಗಳನ್ನು ಕೊಟ್ಟು ಕುಟುಂಬಗಳ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥದ್ರಲ್ಲಿ ಯಶಸ್ವಿ ಆದರೆ ನಾನೇ ಪ್ರಥಮವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಸರ್ಕಾರದ ದುಡ್ಡನ್ನು ಸ್ವೇಚ್ಛಾಚಾರವಾಗಿ ಖರ್ಚು ಮಾಡಿದ್ದಾರೆ, ಸರ್ಕಾರದ ಖಜಾನೆ ಖಾಲಿಯಾಗಿದೆ, ಇದು ನಾನು ಎಂದೂ ಸಹ ಹೇಳಿಲ್ಲ. ಈ 2.5 ವರ್ಷದವರು ಆಳ್ತಿದೆ. ಖಜಾನೆ ಖಾಲಿ ಆಗಲಿಕ್ಕೆ ನಮ್ಮ ನಾಡಿನ ಜನತೆ ಎಂದೂ ಸಹ ಬಿಟ್ಟುಕೊಟ್ಟಿಲ್ಲ. ಖಜಾನೆಯನ್ನು ತುಂಬಿಸ್ತಕ್ಕಂಥದ್ರಲ್ಲಿ ನಾಡಿನ ಪ್ರತಿ ಕುಟುಂಬಗಳ ಪಾಲೇನಿದೆ. ಪ್ರಾಮಾಣಿಕವಾಗಿ ತೆರಿಗೆ ರೂಪದಲ್ಲಿ ಸರ್ಕಾರದ ಖಜಾನೆ ತುಂಬಿಸ್ತಕ್ಕಂಥದ್ದಕ್ಕೆ ಯಾವ ರೀತಿ ಜನತೆ ಸ್ಪಂದಿಸಿದ್ದಾರೆ, ಅದಕ್ಕೆ ಸರಿಸಮನಾಗಿ ಸರ್ಕಾರ ಆ ಹಣವನ್ನು ಗುಣಾತ್ಮಕವಾಗಿ ಬಳಕೆ ಮಾಡ್ಕೊಂಡಿದ್ದಾರೆ, ಇದು ಪ್ರಶ್ನೆ. ಕೆಲವು ಕುಟುಂಬಗಳಲ್ಲಿ 2,000 ರೂಪಾಯಿನ ಯೋಜನೆ ಏನಿದೆ, ಬುದ್ಧಿವಂತಿಕೆಯಿಂದ ಒಂದು 10,000 5,000 ಏಕೆಂದರೆ ಒಂದೇ 3 ತಿಂಗಳು 4 ತಿಂಗಳಿಗೆ ಒಂದು ಬಾರಿ ಕೊಡ್ತಾರೆ. 6,000 ರೂಪಾಯಿನ ಒಂದೇ ಸಲ ಬ್ಯಾಂಕ್ ಹಾಕ್ತೀವಿ ಅಂತಾನೆ. ಅದರಿಂದ ಏನಾದರೂ ಬಳಕೆ ಮಾಡ್ಕೊಳ್ಳೋರು ಪಾಪ ಕೆಲವು ಕುಟುಂಬ ಇದ್ದಾರೆ. ಆ 6,000 ದೊಡ್ಡದೇ ಅವರಿಗೆ, 2,000 ಕೊಡೋದು ದೊಡ್ಡದಿರ್ತದೆ ಕೆಲವು ಕುಟುಂಬಗಳಿಗೆ. ನಾನು ಅದನ್ನು ಭಾಳ ಸಣ್ಣ ಮಟ್ಟದಲ್ಲಿ ಟೀಕೆ ಮಾಡೋಕ್ಕೆ ಹೋಗಲ್ಲ. ಅದರಿಂದ ಇದು ಎಷ್ಟು ವರ್ಷ ಇದೇ ಥರ ಹೋಗ್ತೀರಿ? ಕ್ಯಾಪಿಟಲ್ ಅಸೆಟ್ಟನ್ನು ಎಷ್ಟು ಮಟ್ಟಿಗೆ ಮಾಡಿದ್ದೀರಿ? ಕ್ಯಾಪಿಟಲ್ ಅಸೆಟ್ಟನ್ನು ಯಾವ ನೀರಾವರಿ ಯೋಜನೆಗಳಿಗೆ? ಇವತ್ತು ನಾವೀಗ ಆಗಲೇ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಭಾಳ ಹಿಂದಿದ್ದೇವೆ. ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡೋದು, ನಮ್ಮಲ್ಲಿರ್ತಕ್ಕಂಥ ನೀರನ್ನು ಬಳಕೆ ಮಾಡ್ಕೊಳ್ಳೋಕ್ಕಾಗಿಲ್ಲ ಇವರಿಗೆ.
ಇವತ್ತು ನೀರಾವರಿ ಸಚಿವರು ಅಲ್ಲಿಂದ ಬೆಂಗಳೂರಿನ ಅಭಿವೃದ್ಧಿಯ ಬಗ್ಗೆ ಇಲಾಖೆಯನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ನೀರಾವರಿ ಇಲಾಖೆಯ ಯೋಜನೆಗಳಿಗಿಂತ ಬೆಂಗಳೂರಿನ ಹೆಸರುಗಳನ್ನು ಬದಲಾವಣೆ ಮಾಡಿಕೊಂಡು ಬೆಂಗಳೂರಿನಲ್ಲಿ ಏನು ಸಂಪಾದನೆ ಮಾಡ್ಬೋದು, ಸರ್ಕಾರಕ್ಕಲ್ಲ ಬೇರೆ ವೈಯಕ್ತಿಕವಾಗಿ ಸಂಪಾದನೆ ಏನು ಮಾಡ್ಬೋದು, ಆ ಕಡೆ ಅವರಿಗೆ ಹೆಚ್ಚಿನ ಗಮನ ಇದೆ. ಅದ್ರ ಜೊತೆಗೆ ಅದೇನೋ ಮುಖ್ಯಮಂತ್ರಿ ಸ್ಥಾನ ನೀವು ಪ್ರತಿನಿತ್ಯ ತೋರಿಸ್ತೀರಿ, ಇಬ್ಬರನ್ನೂ ಕೂರಿಸಿ, ಇಬ್ಬರು ಆ ಸ್ಥಾನ ನೋಡ್ಕೊಂಡು ಕೂತವ್ರು ಚೇರ್ನ. ಇನ್ನು ನಾವು ಎಷ್ಟು ವರ್ಷ ಈ ನಾಡಿನ ಜನ ಅಂದರೆ ನೀವು ತೋರಿಸ್ತಾ ಇರೋದು ನೋಡಿದಾಗ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯ ಸ್ಥಾನ ಖಾಲಿಯಾಗಿದೆ. ಆ ಚೇರಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಕ್ಕಂಥದ್ದಲ್ಲಿ ಈ ಸರ್ಕಾರ ನಿಷ್ಕ್ರಿಯವಾಗಿದೆ ಅಂತಕ್ಕಂಥ ಅರ್ಥ ನೀವೇನಾದರೂ ಟಿ ವಿಗಳಲ್ಲಿ ಸೆಂಟ್ರ್ನಲ್ಲಿ ಖಾಲಿ ಚೇರ್ ಇಟ್ಟು ಆ ಕಡೆ ಈ ಕಡೆ ಕೂರಿಸಿ ಅವರಿಬ್ಬರನ್ನ ಪ್ರತಿದಿನ ತೋರಿಸ್ತೀವಿ. ಅದ್ರ ಬಗ್ಗೆ ಇವರು ಈ ಎರಡು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಿಗೆ ಅದನ್ನು ನೋಡಾದ್ರೂ ಅವ್ರ ಜವಾಬ್ದಾರಿ ಎಲ್ಲಿ ಎಡವಿದ್ದೇವೆ ಅಂತಕ್ಕಂಥ ನೀವು ಪ್ರತಿನಿತ್ಯ ಏನು ಕ್ಷಣ ತೋರಿಸ್ತೀರಿ, ಸ್ವಲ್ಪ ಬದಲಾವಣೆನಾದರೂ ಮಾಡ್ಕೋಬೇಕಲ್ಲ, ಏನೂ ಇಲ್ಲ. ಆಮೇಲೆ ಒಂದು ರಾಷ್ಟ್ರೀಯ ಪಕ್ಷ ಅಂತಾರೆ, 130 ವರ್ಷದ ಇತಿಹಾಸ ಅಂತಾರೆ. ಈ ರೀತಿ ಒಂದು ಸರ್ಕಾರ ನಡೆಸಲಿಕ್ಕೆ ಒಬ್ಬ ಮುಖ್ಯಮಂತ್ರಿಯ ಜವಾಬ್ದಾರಿಯನ್ನು ನಿರ್ವಹಣೆ ಮುಕ್ತವಾಗಿ ಮಾಡಲಿಕ್ಕೆ ಇಷ್ಟೊಂದು ಅಡ್ಡಿ ಆತಂಕಗಳನ್ನು ಕೊಟ್ಟು 2.5 ವರ್ಷದಲ್ಲಿ ಬರೀ ಅದೇನೋ 26ನೇ ತಾರೀಕು ಡೇಟ್ ಫಿಕ್ಸ್ ಆಗಿದೆ, 28 ಆಗಿದೆ, ಇದೆಲ್ಲ ಗಮನ ಕೊಟ್ಕೊಂಡೇನು ಕೂತಿದ್ದಾರೆ. ಈಗ ಮತ್ತೀಗೇನೋ ಮತ್ತೆ 2 ತಿಂಗಳು 3 ತಿಂಗಳು ಮುಂದೆ ಹಾಕಿದ್ದಾರೆ. ಈ ರೀತಿ ಇದ್ದಾಗ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಇವರುಗಳ ಸೂಚನೆಗಳನ್ನು ಕಾರ್ಯರೂಪಕ್ಕೆ ತರ್ತಾರೆ. ಇವತ್ತು ಇವರು ಇರ್ತಾರೆ, ನಾಳೆ ಹೋಗ್ತಾರೆ, ನಮಗೆ ಯಾಕಪ್ಪ ಅಂತಕ್ಕಂಥದ್ದು ಒಂದು ಭಾಗ. ಇವರು ಹೇಳ್ತಕ್ಕಂಥ ಕೆಲಸಗಳನ್ನು ಅಸಡ್ಡೆ ಮಾಡಿ ಅವ್ರಿಗೂ ಇದೊಂಥರ ಹೆಂಗಾಗಿದೆ ಅಂದರೆ, ನಾವು ಎಷ್ಟು ಖಜಾನೆನ ಸೋರಿಕೆ ಮಾಡ್ತಕ್ಕಂಥದ್ದಕ್ಕೆ ನಮಗೇನು ಅವಕಾಶ ಇದೆ, ನಾವು ಅದರ ಕಡೆ ಗಮನ ಕೊಡೋಣ ಅಂತಕ್ಕಂಥದ್ದು ನಡೀತಾ ಇದೆ. ನಾನೇನು ಯಾವುದೋ ಈರ್ಷೆಯಿಂದ ಇಲ್ಲ ಏನಪ್ಪ ಅವರು ಸರ್ಕಾರ ಮಾಡ್ತಾವ್ರೆ ಅಂತೇಳಿ ಈರ್ಷೆಯಿಂದ ಈ ಮಾತು ಹೇಳ್ತಿಲ್ಲ. ಪಾಪ ನೆನ್ನೆ ಮಾಧ್ಯಮದ ಸ್ನೇಹಿತರು ನೀವು ಕೇಳ್ತಾ ಇದ್ದೀರಿ, ಬ್ರೇಕ್ಫಾಸ್ಟ್ ಮೀಟಿಂಗ್ ಆದಮೇಲೆ ಯಾರೋ ಮಾಧ್ಯಮ ಸ್ನೇಹಿತರು ಕೇಳಿದ್ರು, ಸರ್ ನೀವು ಕೊಟ್ಟ ಮಾತೇನಾಯಿತು ಅಂದರು. ಅದಕ್ಕೆ ಮಾಧ್ಯಮದ ಸ್ನೇಹಿತರ ಮೇಲೆ ಗರಂ ಆಗಿ ಮಾತಾಡಿದ್ದು ನೀವು ನೋಡಿದ್ರಿ. ಬೆಳಗ್ಗೆಯಿಂದಲೇ ಶುರು ಆಯಿತು, ಅವನು ಮಾತು ಕೊಟ್ಟವನು ವಾಯಿಸಿದ್ದೆ. ಮತ್ತು ಇವ್ರು ಮಾತು ಕೊಡದೆ ಇದು ಯಾತಕ್ಕೆ, ಈ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ 2 ವರ್ಷದ ಪ್ರಾಮುಖ್ಯತೆ ಯಾರು ಕೊಟ್ಟಿರೋರು? ವಿರೋಧ ಪಕ್ಷಗಳು ಕೊಟ್ಟಿದ್ವಾ? ನೀವುಗಳು ಮಾಡ್ಕೊಂಡಿರೋದು ಇದು. ಇಲ್ಲ ನಾಡಿನ ಜನ 2.5 ವರ್ಷ ಅಂತ ಮಾತಾಡಿಲ್ಲ. ಇವತ್ತು ಆ ರೈತರು ಹೊನ್ನಾಳಿಲೂ ನಾನು ಪತ್ರಿಕೆಯಲ್ಲಿ ಗಮನಿಸಿದೆ, ಗದಗ್ನಲ್ಲಿ ಗಮನಿಸಿದ್ದೀನಿ. ಯಾವೊಂದು ಮೆಕ್ಕೆಜೋಳ ಬೆಳೆದಿರ್ತಕ್ಕಂಥ ರೈತರು ಬೀದಿಲಿ 1 ತಿಂಗಳು 15 ದಿವಸ 1 ತಿಂಗಳು ಪ್ರತಿಭಟನೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದ್ರು MSP ದರದಲ್ಲಿ ಕೇಂದ್ರ ಸರ್ಕಾರ ಖರೀದಿ ಮಾಡಬೇಕು ಅಂತ. MSP ದರ ಈಗಾಗಲೇ ನಿಗದಿಯಾಗಿದೆ. ಕೇಂದ್ರ ಸರ್ಕಾರ 2,400 ಕೋಟಿ ಅಲ್ಲ 2,400 ರೂಪಾಯಿನ ಕ್ವಿಂಟಾಲ್ಗೆ ಘೋಷಣೆ ಮಾಡಿದ್ದಾರೆ. ಈಗ 2,400 ರೂಪಾಯಿನ ಘೋಷಣೆ ಏನು ಮಾಡಿದ್ದಾರೆ, ಬಹುಶಃ ಈಗ ಮಾರ್ಕೆಟ್ನಲ್ಲಿ 1,500 1,400ಕ್ಕೂ ಮಧ್ಯವರ್ತಿಗಳು ಖರೀದಿ ಮಾಡೋಕ್ಕೆ ಹೊರಟಿದ್ದಾರೆ. ಸರ್ಕಾರದ ಜವಾಬ್ದಾರಿ ಖರೀದಿ ಕೇಂದ್ರವನ್ನು ತೆರೆದು ಎಷ್ಟು ಬ್ಯಾಲೆನ್ಸ್ ಅಮೌಂಟ್ ಇದೆ 2,400ಕ್ಕೆ ಇವರು ಖರೀದಿ ಮಾಡ್ತಾರೆ. ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಒಂದು ಅರ್ಜಿ ಕೊಡಬೇಕು, ಈ 2,400 ರೂಪಾಯಿಗೆ ನಾವು ಇಷ್ಟು ರಾಜ್ಯ ಸರ್ಕಾರ ಬೆಂಬಲ ಬೆಲೆ ಕೊಟ್ಟಿದ್ದೀವಿ, ಅದಕ್ಕೆ ನೀವು ಮ್ಯಾಚಿಂಗ್ ಗ್ರಾಂಟ್ ಕೊಡಿ ಅಂತ ಕೇಳಬೇಕು ಇವರು. ನಾನು ಹಿಂದೆ ನೋಡಿದ್ದೀನಿ 2 ಬಾರಿ ಮುಖ್ಯಮಂತ್ರಿ ಆದಾಗ. ನಾನು ಎಂದೂ ಸಹ 2 ಬಾರಿ ಮುಖ್ಯಮಂತ್ರಿ ಇದ್ದಾಗಲೂ BJP ಅವ್ರ ಜೊತೆ ಸರ್ಕಾರ ಮಾಡಿದಾಗ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ, UPA ಸರ್ಕಾರ,
ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದಾಗ BJP ಸರ್ಕಾರ. ನಾನು ಯಾವುದೇ ವಿಷಯದಲ್ಲೂ ಕೇಂದ್ರ ಸರ್ಕಾರದ ಮುಂದೆ ನಮಗೆ ಅನ್ಯಾಯ ಮಾಡ್ತಾ ಇದ್ದೀರಿ, ನೀವು ದುಡ್ಡು ಕೊಡೋದನ್ನು ಕಟ್ ಮಾಡಿದ್ದೀರಿ, ಕೊಡಿ ನಮಗೆ ಅಂತೇಳಿ ಇಂಥ ಕಾರ್ಯಕ್ರಮ ಮಾಡಬೇಕು, ನಾನು ಕೊಡಿ ಅಂತ ಎಂದೂ ಸಹ ಅವ್ರ ಮುಂದೆ ಕೈ ಒಡ್ಲಿಲ್ಲ. 2018ರಲ್ಲಿ ನಿಮಗೆಲ್ಲ ಗೊತ್ತಿದೆ ಯಾವ ಮಟ್ಟದ ಮಳೆ ಅನಾಹುತಗಳಾಯಿತು. ಆ ಸಂದರ್ಭದಲ್ಲಿ ನಾನು ಕೇಂದ್ರ ಸರ್ಕಾರದ ನೆರವನ್ನು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚಾಗಿ ಕೊಡಗು ಜಿಲ್ಲೆಯಲ್ಲಿ 1,000 ಮನೆ 10 ಲಕ್ಷ ರೂಪಾಯಿ ವೆಚ್ಚದ ಮನೆಗಳು ಕಟ್ಕೊಟ್ಟಿದ್ದೀವಿ. ಇವತ್ತು ಕಣ್ಣು ಕಾಣ್ತಾ ಇದೆ. 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟು ಮನೆಗಳು ಕಂಡವರಿಗೆ, ಮನೆ ಕಟ್ಕೊಟ್ಟು ಅವ್ರು ವಾಸಕ್ಕೆ ಹೋಗೋವರಿಗೆ ತಿಂಗಳಿಗೆ 10,000 ಬಾಡಿಗೆ ಕೊಟ್ಟಿದ್ದೀವಿ. ಸರ್ಕಾರದ ರೆಕಾರ್ಡಲ್ಲಿ ಇದೆ ಅದೇ. ಈಗ ಪ್ರತಿಯೊಂದಕ್ಕೂ ನೀವು ಕೇಂದ್ರ ಸರ್ಕಾರ ಅವ್ರು ಕೊಡಬೇಕು. ಏನೋ ಮೆಥನಾಲ್ನ ನಮಗೆ ಅಲಾಟ್ಮೆಂಟ್ ಮಾಡಿರೋದು ಕಡಿಮೆ ಮಾಡಿದ್ದಾರೆ. ಕಬ್ಬು ಬೆಳೆಗಾರರಿಗೆ ಕೇಂದ್ರ ಸರ್ಕಾರ ನಿಗದಿ ಮಾಡಬೇಕು. ಹೌದು, FRP ದರ ಅವ್ರು ನಿಗದಿ ಮಾಡಿದ್ದಾರೆ, 3,500 ಅಂತ ನಿಗದಿ ಮಾಡಿದ್ದಾರೆ. ನಾನು 2006ರಲ್ಲಿ ಕಬ್ಬು ಮಾರಾಟ ಮಾಡೋಕ್ಕಾಗಲಿಲ್ಲ, ರೈತರು 248 ಕೋಟಿ ಹಣ ಕೊಟ್ಟು ರೈತರಿಗೆ 25,000 ರೂಪಾಯಿ ಎಕರೆಗೆ ಸಬ್ಸಿಡಿ ಹಣ ರಾಜ್ಯ ಸರ್ಕಾರದಿಂದ ಸಾಲ ಮನ್ನಾ ಮಾಡೋದು. ಈಗ ತುಂಗಭದ್ರಾ ಡ್ಯಾಮ್ ಹೋದರೆ ಅಲ್ಲಿ ಆ ಗೇಟ್ಗಳನ್ನು ಇನ್ನೂ ಸರಿಪಡಿಸಿದೆ. ಹೋದ ಸಲ ಏನಾಗಿದೆ, ಹೋದ ವರ್ಷ ನಿಮಗೆ ಗೊತ್ತಿದೆ. ಅವನು ಯಾರೋ ಪಾಪ ಗೇಟ್ ಹಾಕೋದಕ್ಕೆ ಬಂದ, ಕೆಲಸ ತಗೊಂಡ, ಇವತ್ತವರೆಗೂ ₹1 ಕೊಡಲಿಲ್ಲ. 12 ಕೋಟಿ ಪೆಂಡಿಂಗ್ ಇಟ್ಟವ್ರೆ. ಅವನೀಗ 32-33 ಗೇಟ್ನ ಹಾಕೋದಕ್ಕೆ ಹಿಂದೆ ಮುಂದೆ ನೋಡ್ತಾವನೆ. ಅಲ್ಲಿ ರೈತರು 2ನೇ ಬೆಳೆ ಬೆಳೆಯೋಕ್ಕಾಗಿಲ್ಲ, ಮೊದಲನೇ ಬೆಳೆ ವಾಶೌಟ್ ಆಗಿದೆ. ಈಗ 2ನೇ ಬೆಳೆಗೆ ನೀರು ಕೊಡಲ್ಲ ಅಂತಾರೆ ರಾಯಚೂರು, ಕೊಪ್ಪಳ ಆ ಭಾಗದಲ್ಲಿ. ಇದು ಯಾವ ಥರ ಇವರು ಸರ್ಕಾರ ನಡೆಸ್ತಾ ಇದ್ದಾರೆ? ನಾನು ರಾಜಕೀಯವಾಗಿ ಅವ್ರ ಪಕ್ಷದಲ್ಲಿ ಅದೇ ನಡೀತಾ ಇದೆ, ಮಾಡ್ಕೊಳ್ಳಿ. ಅವರು ಯಾರು ಮುಖ್ಯಮಂತ್ರಿ ಆಗ್ತಾರೆ ಏನಾಗ್ತಾರೆ ಅದು ಅವ್ರಿಗೆ ಸೇರಿದ್ದು ಮಾಡೋದು. ಆದರೆ 140 ಸೀಟ್ ಗೆದ್ದಿದ್ದೀವಿ ಅಂತಿರಲ್ಲ. ಜನ ನಿಮ್ಮನ್ನ ಆಯ್ಕೆ ಮಾಡಿದ್ರು. ಇಲ್ಲಪ್ಪ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ, ಇವ್ರಿಗೆ ಕೊಟ್ಟರೆ ನಮ್ಮನ್ನು ಉಳಿಸ್ತಾರೆ ಅಂತೇಳಿ ಪಾಪ ನಿಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಆದರೆ ನೀವು ಜನಕ್ಕೆ ಏನು ಕೊಡ್ತಾ ಇದ್ದೀರಿ? ಕಲಬುರಗಿ, ರಾಯಚೂರು, ಯಾದಗಿರಿ, ಬೀದರು, ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ನಷ್ಟ ಆಗಿದೆ, ಕೇಂದ್ರ ಸರ್ಕಾರಕ್ಕೆ ಹೋಗಿ ಮನವಿ ಕೊಟ್ಟು ಕೇಂದ್ರ ಸರ್ಕಾರದಿಂದ ವೀಕ್ಷಕರು ತಂಡ ಕರೆಸ್ತಿಲ್ಲ. ಈಗೇನೋ ಅರ್ಜಿ ಕೊಟ್ಟಿದ್ದೀವಿ ಬರೋಕ್ಕೆ ಅಂತ ಹೇಳ್ತಾರೆ. ಈಗಾಗಲೇ 3 ತಿಂಗಳು 4 ತಿಂಗಳು ಆಗೋಯ್ತು ಡ್ಯಾಮೇಜ್ ಆಗಿ. ಈಗ ಕೇಂದ್ರ ತಂಡ ಬಂದು ಏನು ವೀಕ್ಷಣೆ ಮಾಡ್ತಾರೆ, ಏನಾಗಿದೆ ಅಂತ ಅವ್ರಿಗೆ ಏನು ಕಣ್ಣಿಗೆ ಕಾಣಿಸ್ತದೆ? ಇದು ಈ ಸರ್ಕಾರದ ಸಾಧ್ಯಗಳಿದೆ. ಇನ್ನು ನೀವು ಕಾನೂನು ಅಂತೂ ಕೇಳಲೇಬೇಡಿ. ಅದೇನೋ ಗೊತ್ತಿಲ್ಲ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ ಒಂದು ರೀತಿ ಪೊಲೀಸ್ ಇಲಾಖೆ ಭಾಳ ಆ್ಯಕ್ಟಿವ್ ಆಗಿರ್ತಾರೆ. ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗ ಮೈಸೂರಿನಲ್ಲಿ ಅವನು ಯಾರೋ ಚಿನ್ನದ ವ್ಯಾಪಾರಿ ಬಸ್ಸಲ್ಲಿ 3 ಕೋಟಿ ದುಡ್ಡು ತಗೊಂಡು ಹೋಗ್ಬೇಕಾದ್ರೆ ಪೊಲೀಸ್ ಅಧಿಕಾರಿಗಳೇ ಸೇರಿ ದರೋಡೆ ಮಾಡೋದು. 2013 ಅವರು ಮುಖ್ಯಮಂತ್ರಿ ಇದ್ದಾಗ. ಅದು ಹಿರಿಯ ಅಧಿಕಾರಿ ಮಟ್ಟದಲ್ಲೇ. ನಾನು ವಿಧಾನಸಭೆಯಲ್ಲಿ ಅದ್ರ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆನೂ ಮಾಡಿದ್ದೀನಿ. ಈಗ ಏನಾಗಿದೆ, ಮೊನ್ನೆ 7.5 ಕೋಟಿದಾಯ್ತಾ? 7.5 ಕೋಟಿ ಮೊನ್ನೆದಷ್ಟೇ ಅಲ್ಲ, ಕಲಬುರಗಿಲಾಯಿತು, ಬಿಜಾಪುರದಲ್ಲಾಯಿತು, ಎಲ್ಲ ಕಡೆ ಬೆಳಗ್ಗೆನೆ ದಾವಣಗೆರೆಯಲ್ಲಾಗಿದೆ. ಈಗ ಆ ಮೊನ್ನೆ 7.5 ಕೋಟಿದು ಇದೆಯಲ್ಲ, ಶಾಬಾಷ್ಗಿರಿ ನಮ್ಮ ಗೃಹ ಸಚಿವರು ಕೊಟ್ಟರು. ಶಾಬಾಷ್ಗಿರಿ ಕೊಡಬೇಕಾಗಿದ್ದು ಗೃಹ ಸಚಿವರು ಪೊಲೀಸ್ ಇಲಾಖೆಗಿಂತ ಹೆಚ್ಚಾಗಿ ಅವನು ಯಾರ ಪಾಪ ಕಾರ್ ಮಾರಿದ್ನಲ್ಲ, ಅವನು GPA ಅಳವಡಿಸಿದ್ದ ಕಾರ್ಗೆ. ಆ GPA ಅಳವಡಿಸಿದ್ರಿಂದ ಆ ವೆಹಿಕಲ್ ಎಲ್ಲಿ ಹೋಗ್ತಿದೆ ಏನೋ ಇವ್ರಿಗೆ ಮಾಹಿತಿ ಸಿಕ್ಕಿ ಹಿಡಿದ್ರು. ನಮ್ಮ ಪೊಲೀಸ್ನರದೇ ಸಾಧ್ಯ ಇಲ್ಲ. ಆ 7.5 ಕೋಟಿ ಕಳ್ತನಕ್ಕೂ ಪ್ರೇರೇಪಣೆ ಯಾರು? ಒಬ್ಬ ಕಾನ್ಸ್ಟೇಬಲ್ ಅಂತ ನೀವು ಹೇಳ್ತಾ ಇದ್ದೀರಿ. ಅಲ್ಲಿಗೆ ನಿಮ್ಮ ಇಲಾಖೆ ಎಷ್ಟರ ಮಟ್ಟಿಗೆ ಕಳ್ಳಕಾಕರನ್ನ ಹಿಡಿಯತಕ್ಕಂಥದ್ದಕ್ಕೆ, ಜನಸಾಮಾನ್ಯರಿಗೆ ರಕ್ಷಣೆ ಕೊಡಲಿಕ್ಕೆ ನಿಮ್ಮ ಇಲಾಖೆ ಕೆಲಸ ಮಾಡ್ತಿದೆ.
ಇನ್ನು ನೀವೇ ಪ್ರತಿನಿತ್ಯ ತೋರಿಸ್ತಾ ಇದ್ದೀರಿ, ಅದೆಂಥದ್ದು ಪರಾಪ್ರಗ್ರಹಾರ. ಒಂದು ರೌಂಡ್ ತೋರಿಸಿದಿರಿ, ಯಾವನೋ ಟೆರರಿಸ್ಟ್ನೂ ಗಡ್ಡ ಗಿಡ್ಡ ಎಲ್ಲ ಬಿಟ್ಕೊಂಡು ಅವನಿಗೆ ಫೋನ್ ಕೊಟ್ಟಿರೋದು, ಅವನ ಆಟ ಎಲ್ಲ ತೋರಿಸಿದ್ರಿ. ಕೆಲವು ಹುಡುಗರುಗಳು ಕುಡಿದು ಆ ಒಂದು ಎಂಥದ್ದು ನಿಮ್ಮ ನಶೆ ಬರೋ ಅಂತಕ್ಕಂಥ ಡ್ರಗ್ಸ್ಗಳೆಲ್ಲ ತಗೊಂಡು ಡ್ಯಾನ್ಸ್ ಮಾಡೋದು ಎಲ್ಲ ನೀವೇ ತೋರಿಸಿದ್ರಿ. ಅಲ್ಲಿಗೇನು ನಮ್ಮ ಗೃಹ ಸಚಿವರು ಹೋದ್ರು, ಅದೇನೋ ಯಾರ ಮೇಲೂ ಆ್ಯಕ್ಷನ್ ತಗೋತೀವಿ ಅಂತೇಳಿ ಯಾರೋ ಒಂದಿಬ್ಬರ ಮೇಲೆ ಆ್ಯಕ್ಷನು ತಗೊಂಡ್ರೇನು. ಆಮೇಲೆ ಮತ್ತಿನ್ನೊಂದು ಸ್ವಲ್ಪ ದಿವಸ ಆದಮೇಲೆ ನೀವೇ ತೋರಿಸ್ತಾ ಇದ್ದೀರಿ ಪರಪ್ಪನಗ್ರಹಾರದಲ್ಲಿ ಡಿಸ್ಟಿಲರಿನೇ ಓಪನ್ ಮಾಡಿಬಿಟ್ಟವ್ರೆ. ಬಹುಶಃ ಈ ಇಬ್ಬರು MLAಗಳ ಕೈಯಲ್ಲಿ ಸೈನ್ ಹಾಕ್ಸಕ್ಕೆ ಹೋಗಿದ್ದಾರಲ್ಲ, ಅವರೇನಾದರೂ ಡೈರೆಕ್ಷನ್ ಕೊಟ್ಟಿನಾದರೂ ಡಿಸ್ಟಿಲರಿ ಓಪನ್ ಮಾಡಿಸ್ಬಿಟ್ರ ಅಂತ ನನಗೊಂದು ಅನುಮಾನ ಇದೆ. ಒಬ್ಬ ಮಂತ್ರಿನೇ ಹೋದ್ರಲ್ಲ ಜೈಲಿಗೆ 2ನೇ ಬಾರಿ. ಇದು ಈ ಸರ್ಕಾರದ ಸಾಧನೆಗಳಿದೆ. ಎಲ್ಲ ಬಾಟ್ಲೆಲ್ಲ ನೀವೇ ತೋರಿಸ್ತಾ ಇದ್ದೀರಿ. ಎಲ್ಲ ಪ್ರಿಪ್ರೇಷನ್ ಹೆಂಗೆ ಮಾಡ್ತಾರೆ, ಯಾವ ಹಬ್ಬದಲ್ಲಿ ಯಾವ ಕ್ವಾಲಿಟಿ ಕೊಡ್ತಾರೆ, ನೀವೇ ತೋರಿಸಿದ್ದೀರಿ. ಇದು ಆಡಳಿತ ಇವ್ರದ್ದು. ಇದಕ್ಕೆ ಮುಖ್ಯಮಂತ್ರಿಗಳ ಜವಾಬ್ದಾರಿ ಇಲ್ಲವೇ? ಯಾವ ಮಟ್ಟದ ಅಡ್ಮಿನಿಸ್ಟ್ರೇಷನ್ ಕೊಡ್ತಾ ಇದ್ದೀರಿ? ಭಾಳ ವಿಷಯಗಳಿದೆ ಚರ್ಚೆ ಮಾಡಲಿಕ್ಕೆ. ಸುಮ್ಮನೆ ನಿಮ್ಮ ಮುಂದೆ ಒಂದು 2-3 ಸ್ಯಾಂಪಲ್ ಏನು ಹೇಳಿದ್ದೀನಿ. ಆದರೆ ಈ ಸರ್ಕಾರ ಈಗಲಾದರೂ ಇನ್ನು 2.5 ವರ್ಷವಾದರೂ, ಅದೇನೋ 28ಕ್ಕೆ ಪುನಃ ಅವ್ರದ್ದೇ ಸರ್ಕಾರ ತತ್ತಾರಂತೆ, ಬಂದ್ಬಿಡುತ್ತಂತೆ. ಜನ ಕಾಯ್ತಾವ್ರು 28ಕ್ಕೆ ಮತ್ತೆ ಇವ್ರನ್ನೇ ಗೆಲ್ಸೋದಕ್ಕೆ ಹೇಳ್ತಿದ್ದಾರೆ. ನಿನ್ನೆ 28 ಇನ್ನೂ ಭಾಳ ದೂರ ಇದೆಯಲ್ಲ, ಏನಾಗುತ್ತೋ ಯಾರಿಗೆ ಗೊತ್ತು. ಬಿಹಾರದಲ್ಲಿ ಇದಂಥದ್ದು INDI ಅಲ್ಲಿ ತೇಜಸ್ವಿ ಲಲ್ಲೂ ಪ್ರಸಾದ್ ಅವ್ರ ಮಗ 1 ತಿಂಗಳು ಮುಂಚೆಯಿಂದಲೂ ಹೇಳ್ಕೊಂಬಂದ, ಈ ಬಾರಿ 18ನೇ ತಾರೀಕು ನಾನು ಪ್ರಮಾಣ ವಚನ ಸ್ವೀಕಾರ ಮಾಡ್ತಿದ್ದೀನಿ. ಅದನ್ನು ಸ್ವಲ್ಪ ನೆನಪಿಸ್ಕೊಳ್ಳೋದು ಒಳ್ಳೇದು. ಇವರು 18ನೇ ತಾರೀಕು ಪ್ರಮಾಣ ವಚನಕ್ಕೆ ದಿನಾಂಕನೂ ನಿಗದಿ ಮಾಡಿಬಿಟ್ಟಿದ್ರಲ್ಲಿ INDA ಪಾರ್ಟ್ನರ್ಸು. ಅದನ್ನು ಸ್ವಲ್ಪ ನೆನೆಸ್ಕೊಂಡು ರಾಜ್ಯದ ಜನತೆ ಜೊತೆ ಚೆಲ್ಲಾಟ ಆಡೋದು ನಿಲ್ಲಿಸಿ, ಜನಗಳ ಕಷ್ಟ ಸುಖದಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ದಕ್ಕೂ ಸ್ವಲ್ಪನಾದರೂ ಗಮನ ಕೊಡಿ. ಇದನ್ನು ಈ ಸರ್ಕಾರ ಕೇಳಲಿಕ್ಕೆ ಬಯಸ್ತೀನಿ. ಅಲ್ಲ, ಅದೇನಕ್ಕೆ ನೀವೇ ಎಲ್ಲ ತೋರಿಸ್ತಾ ಇದ್ದೀರಿ, ಇದು ಮಧ್ಯಂತರ ಅಂತ, ಇಂಟರ್ವಲ್ ಬ್ರೇಕ್ ಇದೆ ಅಂತ ಹೇಳಿದಿರಿ. ಅದು ಬ್ರೇಕು ಪರ್ಮನೆಂಟಾಗಿ ಮಾಡ್ಕೊಂಡವರು ಕಾದು ನೋಡೋಣಂತೆ. ಇಲ್ಲ, ಮೊನ್ನೆ ನಾವು ಕೂತು ಚರ್ಚೆ ಮಾಡಿದ್ದೀವಿ. 2 ಪಕ್ಷಗಳ ಮುಖಂಡರುಗಳು, ಶಾಸಕರು ಚರ್ಚೆ ಮಾಡಿ, ಈ ಬಾರಿ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ ಅಧಿವೇಶನ ಏನಿದೆ, ಜನಗಳಿಗೆ ಬೇಸರ ಇದೆ. ಉತ್ತರ ಕರ್ನಾಟಕದಲ್ಲಿ ಇಲ್ಲಿ ಕಾಟಾಚಾರಕ್ಕೆ ಬಂದು ನಮ್ಮ ಕಷ್ಟ ಸುಖಗಳನ್ನು ಕೇಳದೆ ಸಮಯ ವ್ಯರ್ಥ ಮಾಡಿ ಹೋಗ್ತಾರೆ ಅಂತಕ್ಕಂಥ ಒಂದು ಜನಗಳ ನೋವೇನಿದೆ. ನಾನು ಈ ಬಾರಿ ಸಲಹೆ ಕೊಟ್ಟಿದ್ದೇನೆ. ಅಶೋಕ್ ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ. ಮೊದಲನೇ ದಿವಸವೇ ಅಲ್ಲಿಯ ಒಂದು ಪ್ರವಾಹದಲ್ಲಿ ಆದಂಥ ಅನಾಹುತಗಳೇನಿದೆ ಅದರ ಮಾಹಿತಿಗಳನ್ನು ತಗೊಳ್ತಕ್ಕಂಥದ್ದು ಒಂದು. ನಮ್ಮ ಕಲ್ಯಾಣ ಕರ್ನಾಟಕ 15,000 ಕೋಟಿ ಕೊಟ್ಟಿದ್ದೀವಿ ಅಂತ ಭಾಷಣ ಮಾಡವ್ರೆ ಮುಖ್ಯಮಂತ್ರಿಗಳು. 15,000 ಓಲಿ 5,000 ಕೋಟಿ ಆಗಿದೆ. ಅಲ್ಲಿ ಕೆಲಸ ನೋಡಬೇಕು, 1,000 ಕೋಟಿ ಕೆಲಸ ಮಾಡೋದು. ಅದೆಲ್ಲ ಮಾಹಿತಿಗಳನ್ನು ತೆಗೆದು ಉತ್ತರ ಕರ್ನಾಟಕದಕ್ಕೆ ಮೊದಲನೇ ವಾರ ಸಂಪೂರ್ಣವಾಗಿ ಮೀಸಲಿಡಿ ಅಂತ ಅವರಿಗೆ ಸಲಹೆ ಕೊಟ್ಟಿದ್ದೇನೆ. ಕಾರಣ, ಕೊನೆ ಹಂತದಲ್ಲಿಟ್ಟರೆ ತರಾತುರಲ್ಲಿ ಸದನ ಮುಗಿಸ್ಕೊಂಡು ಹೊರಟೋಗ್ತಾರೆ. ಅದರಿಂದ ಸುಮ್ಮನೆ ಬೇರೆ ಬೇರೆ ರೀತಿಯಲ್ಲಿ ಸಮಯ ವ್ಯರ್ಥ ಮಾಡೋದು ಬೇಡ. ಉತ್ತರ ಕರ್ನಾಟಕದ ಜನತೆ ಒಂದು ವಿಶ್ವಾಸ ಮೂಡಿಸ್ಲಿಕ್ಕೆ ಆ ಭಾಗದ ವಿಷಯಗಳನ್ನು ಆದ್ಯತೆ ಮೇಲೆ ತಗೊಳ್ತಕ್ಕಂಥದ್ದಕ್ಕೆ ಹೇಳಿ. ಅವ್ರಿಗೆ ಇರಲಿ, ಅವ್ರಿಗೆ ಒಗ್ಗಟ್ಟಾದರೂ ಒಳ್ಳೇದಲ್ವಾ. ಈಗಲಾದರೂ ನಾಡಿನ ಜನತೆಗೆ ಒಗ್ಗಟ್ಟಾಗಿ ಒಳ್ಳೆ ಕೆಲಸ ಮಾಡೋದು ಅಭಿನಂದಿಸೋಣ. ಹೌದು, ಅವ್ರು ಹೇಳಿರೋ ಸತ್ಯ ಇದೆ. ನಾನು ವಚನ ಹೇಳಲ್ಲ, ಸರ್ವಜ್ಞನ ವಚನವನ್ನು ಯಾವುದೇ ವೇದಿಕೆ ಮೇಲೆ ಹೇಳಲ್ಲ. ಅವ್ರ ಥರ ನಾನು ವಿಶ್ವಮಾನವ ಅಂತಲೂ ಹೇಳ್ಕೊಂಡಿಲ್ಲ. ನಾನು ಹೇಳಿದ್ದೇನೆ, ನಂದು
ಒಂದು ತಾಯಿ ಹೃದಯ ಇದ್ದಾಗೆ ಮಾನವೀಯತೆ ಅನ್ನೋದನ್ನು ಕಲ್ತಿದ್ದೇನೆ. ಅದಕ್ಕೆ ನಾನು ಮುಂದೆ ಬರ್ತಕ್ಕಂಥ ಜನಗಳ ಕಷ್ಟ ಸುಖ ಅಧಿಕಾರದಲ್ಲಿ ಇರಲಿ ಇಲ್ಲದೆ ಹೋಗಲಿ ಅವ್ರಿಗೆ ಸ್ಪಂದಿಸ್ತೇನೆ. ಅದು ನನಗೂಡ ಗೊತ್ತಿದೆ ಎಷ್ಟು ಲಾಯಲ್ ಆಗಿದ್ರು ಅಂತ ಹೇಳಿ. ಅದೆಲ್ಲ ಬಿಡ್ಡಾಕಿ ಅದಾಗಲೇ 5 ವರ್ಷ ಆಗೋಯ್ತು. ಅವರು ಹೇಳ್ಕೋಬೋದು ಮಂಡ್ಯ ಒಂದು ಚುನಾವಣೆ ಯಾವ ರೀತಿ ನಡೆಸಿದ್ರು ಅಂತಲೂ ಗೊತ್ತು. ಲೋಕಸಭೆಗೆ ಎಷ್ಟು ನಿಷ್ಠೆಯಿಂದ ಮಾಡಿದ್ರು ಇವರೆಲ್ಲ ಅಂತ. ಎಲ್ಲ ಹೊರಗಡೆ ಡ್ರಾಮಾ ಮಾಡಿ ಏನೋ ಕುಮಾರಸ್ವಾಮಿಗೆ ಅದೆಂತ ಬಂಡೆ ಅಂತ ಹೇಳ್ಕೊಂಡು ಎಲ್ಲೆಲ್ಲಿ ಕುತ್ತಿಗೆ ಕೂದಿದ್ರು ಅನ್ನೋದು ಗೊತ್ತಿದೆ ನನಗೆ ಪ್ರತಿನಿತ್ಯ. ನಾನು ಅಂಥ ಪರಿಸ್ಥಿತಿನಲ್ಲಿ ಬಂದ ನೀವು ತಪ್ಪು ತಿಳ್ಕೊಬೇಡಿ. 9 ಇಂಡಸ್ಟ್ರಿಯಲ್ ಕ್ಲಸ್ಟರ್ಗಳನ್ನು ಮಾಡಬೇಕು ಅಂತ ಹೇಳಿ ನನ್ನ ಜೂನ್ ತಿಂಗಳು ಬಜೆಟ್ನಲ್ಲಿ 2018 ಕಾಂಪಿಟ್ ವಿತ್ ಚೈನಾ ಅಂತ ಹೇಳಿ 9 ಜಿಲ್ಲೆಯ ಅಭಿವೃದ್ಧಿಗೆ ಪ್ರೋಗ್ರಾಮ್ನ ಫಿಕ್ಸ್ ಮಾಡಿದೆ. ಕೊಪ್ಪಳ ಮತ್ತು ಬಳ್ಳಾರಿ ಆ 2 ಜಿಲ್ಲೆಯಲ್ಲಿ ಪ್ರಥಮವಾಗಿ ಕೆಲಸ ಪ್ರಾರಂಭ ಮಾಡಿದ್ದು. ಯಾರಲ್ಲಿ ಇಂಡಸ್ಟ್ರಿ ಆಗ್ತಾನೆ 40% ಸಬ್ಸಿಡಿ, 1 ಕೋಟಿ ಹಾಕಿದ್ರೆ 40 ಲಕ್ಷ ಸರ್ಕಾರದಿಂದ ಕೊಡ್ತಿದೆ ಸಬ್ಸಿಡಿ. ಇವತ್ತೇನು ಕೇಂದ್ರದಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಕೆಲವು ಯೋಜನೆಗಳು ತಂದಿದ್ದಾರೆ. ನಾನು 2018 ಈ ರಾಜ್ಯದಲ್ಲಿ ತರಬೇಕು ಅಂತ ಹೊರಟೆ. ಬೆಂಬಲ ಕೊಟ್ಟರೆ ಇವರು ಕಲಬುರಗಿ, ಬೀದರು, ಅಲ್ಲಿಂದ ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ, ಬೆಳಗಾವಿ, ಈ ಥರ 9 ಜಿಲ್ಲೆಗಳಲ್ಲಿ, ಮೈಸೂರು ಮಾಡಿದ್ದು ನನ್ನ ಸರ್ಕಾರವೂ ಹೋಯಿತು. ಆಮೇಲೆ ಆದರೂ ಹೋಗಲಿ, ಅದೇನಾದ್ರು ಮಾಡಿದ್ರ ಡಾಕ್ಯುಮೆಂಟ್ ಕೊಡ್ತೀನಿ ಯಾವ ಮಟ್ಟಕ್ಕೆ 6 ತಿಂಗಳಲ್ಲಿ ನಾನು ಕಾಂಪಿಟಿವ್ ಚೈನಾಗೆ ಸೊಟ್ಟು ಹೊಡಿಬೇಕು ಅಂತ ಮಾಡಿದ್ದೆ. ಇವತ್ತು ಮೊನ್ನೆ ನಾನು ಯಾವೊಂದು ದೇಶಕ್ಕೆ ಬೇಕಾಗಿರ್ತಕ್ಕಂಥ ಯಾವೊಂದು ಮ್ಯಾಗ್ನೆಟ್ನ ಅವಶ್ಯಕತೆ ಇದೆ, ರೇರ್ ಪರ್ಮನೆಂಟ್ ಮ್ಯಾಗ್ನೆಟ್ ಅಂತ, ರೇರ್ ಪರ್ಮನೆಂಟ್ ಮ್ಯಾಗ್ನೆಟ್, ಅದು ಏಪ್ರಿಲ್ನಲ್ಲಿ ಬ್ಯಾನ್ ಮಾಡ್ತಾರೆ ಚೈನಾದವರು. 90% ಕಂಟ್ರೋಲ್ ಅವ್ರು ಇಟ್ಕೊಂಡವ್ರೆ. ಆಟೋಮೊಬೈಲ್ ಇಂಡಸ್ಟ್ರಿಯವ್ರು ಬಂದು ನನ್ನ ಹತ್ರ ನಮಗೇನಾದರೂ ಮಾಡಿ ಚೈನಾಗೆ ಹೋಗೋದಕ್ಕೆ ಅವಕಾಶ ಕೊಡಿ, ನಾವೇನಾದ್ರು ಕೂತು ಮಾತಾಡ್ತೀವಿ ಅಂತ. ಅವ್ರಿಗೆ ಪರ್ಮಿಷನ್ ಸಿಗಲಿಲ್ಲ, ಗಾಬರಿ ಆದ್ರಿಲ್ಲ. ಮೇ ತಿಂಗಳಲ್ಲಿ, ಜೂನ್ಗೆ ನಾನು ತೀರ್ಮಾನಕ್ಕೆ ಬಂದೆ, ಅದನ್ನು ನಮ್ಮ ದೇಶದಲ್ಲೇ ಪ್ರೊಡಕ್ಷನ್ ಮಾಡಬೇಕು ಅಂತ. ಕಳೆದ 6 ತಿಂಗಳು ಸತತವಾಗಿ ನಮ್ಮ ಇಲಾಖೆಯಲ್ಲಿ ಪ್ರಯತ್ನ ಪಟ್ಟಿದ್ದಕ್ಕೆ ಮೊನ್ನೆ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಕ್ಯಾಬಿನೆಟ್ನಲ್ಲಿ 7,200 ಕೋಟಿ ಹಣ ಕ್ಯಾಬಿನೆಟಲ್ಲಿ ಅಪ್ರೂವ್ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಹಲವಾರು ರೀತಿಯಲ್ಲಿ ಯೋಜನೆಗಳು ತರಬಹುದು. ಇವತ್ತು ಭದ್ರಾವತಿ ನಾನು ಹುಡುಗಾಟಿಕೆ ಹೇಳಿಲ್ಲ, ಅದಕ್ಕೊಂದು ಜೀವ ಕೊಡ್ತೀವಿ. ತಾಲೆ ಅದಕ್ಕೆ ಕೆಲಸ ನಡೀತಾ ಇದೆ, ಏನು ಮಾಡಬೇಕು ಅಂತ. ಆದರೆ ಹಲವಾರು CPSCಗಳನ್ನು ಕ್ಲೋಸ್ ಮಾಡಿದ್ದಾರೆ. ಈಗ ಭದ್ರಾವತಿದೂ ಪರ್ಮನೆಂಟಾಗಿ ಕ್ಯಾಬಿನೆಟಲ್ಲಿ ತೀರ್ಮಾನ ಡಿಸ್ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದೆ. ಅದಕ್ಕೆ ಪ್ರಧಾನಮಂತ್ರಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಆ ಒಂದು ಕಾರ್ಖಾನೆ ವಿಶ್ವೇಶ್ವರಯ್ಯ ಹೆಸರಿನಲ್ಲಿದೆ, ಅದಕ್ಕೊಂದು ಜೀವ ಕೊಡಬೇಕು ಈ ಜಿಲ್ಲೆಗೆ ಅಂತ ಹೇಳಿ ನಾನೇನು ಕೈ ಹಾಕಿದ್ದೀನಿ. ನನಗೆ ಭಗವಂತನ ಆಶೀರ್ವಾದ ಇದೆ ಅಂತಕ್ಕಂಥ ದೇವರು ನಂಬಿದ್ದೇವೆ. ಅದಕ್ಕೆ ಸದ್ಯದಲ್ಲೇ ಮುಂದಿನ ಜನವರಿ ಫೆಬ್ರವರಿ ಬಂದು ಡೀಟೇಲ್ ನಿಮಗೆ ಎಲ್ಲ ವಿಷಯ ಯಾವ ಥರ ಶುರುವಾಗುತ್ತೆ ಅನ್ನೋದನ್ನು ಹೇಳ್ತೀನಿ. ಮೊದಲನೇ ಹಂತದಲ್ಲಿ ನಮ್ಮ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾದವರು ಒಂದು 3 ಸೆಕ್ಟರ್ನಲ್ಲಿ ಕೆಲವು ಪ್ರೊಡಕ್ಷನ್ಗೆ, ಡಿಫೆನ್ಸ್ಗೆ, ರೈಲ್ವೆ ಇಲಾಖೆಗೆ ಕೆಲವು ಪ್ರೊಡಕ್ಷನ್ ಮಾಡ್ತಕ್ಕಂಥದ್ದಕ್ಕೆ ಒಂದು 4,000 ಕೋಟಿ ಇನ್ವೆಸ್ಟ್ಮೆಂಟ್ ಅಂತಕ್ಕಂಥ ಒಂದು DPR ತಯಾರಾಗಿದೆ. ನಾನು ಹೇಳಿದ್ದೇನೆ, ಮುಂದಿನ 50 ವರ್ಷಗಳ ಕಾಲ ಒಂದು ಸಲ ಈ ಕಾರ್ಖಾನೆ ಪರ್ಮನೆಂಟಾಗಿ ಪ್ರಾರಂಭ ಆದರೆ ಅಡೆತಡೆಯಿಂದ ನಡಿಬೇಕಿದು, ಏನೋ ಕಾಟಾಚಾರಕ್ಕೆ ಮಾಡೋದಲ್ಲ. ಆ ಹಿನ್ನೆಲೆಯಲ್ಲಿ ವರ್ಕೌಟ್ ಮಾಡ್ತೇವೆ. ಮೈನ್ಸ್ ಇದೆ, ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಲೀಗಲಿ ಪ್ರಾಬ್ಲಮ್ ಇದೆ, ಬಟ್ ಅದೇನು ಸಮಸ್ಯೆ ಇಲ್ಲ. ಇವತ್ತು ಬಳ್ಳಾರಿನಲ್ಲಿ ಈಗಾಗಲೇ ಅದರ ಬಗ್ಗೆ ಮೂವ್ ಮಾಡಿದ್ದು, ಹಿಂದೆನೂ ಮಾಡಿದ್ದೀವಿ. ಹಿಂದಿನ ಸರ್ಕಾರಗಳು ಕೆಲವರು ಮೈನ್ಸ್ ಕೊಡ್ತಕ್ಕಂಥ ತೀರ್ಮಾನ ಏನು ಕೊಟ್ಟಿದ್ದಾರೆ, ಆ ಮೈನಿಂಗ್ ಏರಿಯಾನು ಇವತ್ತು ಈ ಕಾರ್ಖಾನೆಯ ಅಭಿವೃದ್ಧಿಗೆ ಪಡಿತಕ್ಕಂಥದ್ದಕ್ಕೂ ಈಗಾಗಲೇ ಕೆಲಸ ನಡೀತಿದೆ. ಯಾರನ್ನ ಯಾರನ್ನ ಟೀಕೆ
ದೇವೇಗೌಡರು ಓಪನ್ ಆಗಿ ಏನಾದರೂ ಹೇಳಿದರೆ ಒಂದು ನಿಮಿಷ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದು ಅವರ ಶ್ರಮ ಇದೆಯಲ್ಲ, ಇವರು ಯಾರು ಚರ್ಚೆ ಮಾಡ್ತಕ್ಕಂಥ ನೈತಿಕತೆ ಇದ್ದಾರೆ ಇವರೆಲ್ಲ. ದೇವೇಗೌಡರು ಈ ಥರ ರಾಜಕಾರಣ ಮಾಡಿದರೆ 77ರಲ್ಲೇ ಮುಖ್ಯಮಂತ್ರಿ ಆಗೋರು. 94ರಲ್ಲಿ ಇಡೀ ರಾಜ್ಯದ ಎಲ್ಲ ಭಾಗದಲ್ಲೂ ಬೆಂಬಲ ಕೊಟ್ಟರು. ಇಲ್ಲಿ 74 ಸೀಟೋ 76 ಸೀಟೋ ಬಂದ ನಮ್ಮ ಹಳೆ ಕರ್ನಾಟಕದಲ್ಲಿ. ಅಲ್ಲೇ ನಾವು ಸ್ವಾಮೀಜಿಗಳನ್ನು ಮುಂದಿಟ್ಕೊಂಡೇನು ಮಾಡಲಿಲ್ಲ. ಸ್ವಾಮೀಜಿಯವರು ಮಾಡಿದ ಕಾರ್ಯಕ್ರಮ ಅವತ್ತು ಯಾವೊಂದು ಈ ಜಾತಿ ಗಣತಿ ನಡೀತಾ ಇತ್ತಲ್ಲ ಗಲಾಟೆ, ಅದರ ಬಗ್ಗೆ ಒಕ್ಕಲಿಗ ಸಮಾಜಕ್ಕೆ ತೊಂದರೆ ಆಗಿದೆ ಅಂತೇಳಿ ಸ್ವಾಮೀಜಿಯವ್ರ ಕಾರ್ಯಕ್ರಮ ಮಾಡೋದಷ್ಟೇ. ದೇವೇಗೌಡರು ಮುಖ್ಯಮಂತ್ರಿ ಮಾಡಿ ಅಂತ ಸ್ವಾಮಿಗಳು ಮಾಡಲಿಲ್ಲ. ಈ ಸಮಾಜಕ್ಕೆ ಆಗಿರ್ತಕ್ಕಂಥ ಕೆಲವು ಲೋಪದೋಷ ಏನಿದೆ ಅದೇನು ದೇವೇಗೌಡರು ಸ್ಟೇಜ್ಗೆ ಹೋಗಿ ಕೂತಿದ್ದೀರಾ? ಇಲ್ಲ ಸ್ವಾಮೀಜಿಗಳು ದೇವೇಗೌಡರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಏನು ಸಂದೇಶ ಕೊಟ್ಟಿದ್ದೀರಾ? ಇಲ್ಲ ಅವ್ರ ಪಾಪ ಹೇಳ್ಕತ್ತಾರೆ. ಹಾಂ ಏನು ಹೇಳಿ? ಇಲ್ಲ ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. BJP ಸ್ನೇಹಿತರು ಇಲ್ಲ ಇದ್ರ ಬಗ್ಗೆ ಇನ್ನೂ ಕೆಲವು ತೀರ್ಮಾನಗಳನ್ನು ಮಾಡಬೇಕು. ನಿನ್ನೆ ಮೊದಲನೇ ಸಭೆ ಮಾಡಿದ್ದೀವಿ. ಎಲ್ಲೆಲ್ಲಿ ಲೂಪ್ ಹೋಲ್ಸ್ ಇದೆ ಅದನ್ನು ಅಧಿವೇಶನದ ಚರ್ಚೆ ಮಾಡೋದಕ್ಕೆ ಕೆಲವು ಮಾಹಿತಿನೂ ಕೊಟ್ಟಿದ್ದೀವಿ. ಸ್ವಲ್ಪ ಈ ಪರಿಣಾಮಕಾರಿ ಕೆಲಸ ಮಾಡ್ತೀವಿ. ಹಾಂ ಪುನಶ್ಚೇತನ ಮಾಡಬೇಕು. ಸಂಪೂರ್ಣವಾಗಿ ಅದು 40-50 ವರ್ಷ ತಡೆಯಿಲ್ಲದೆ ನಡಿಬೇಕು. ಆ ರೀತಿ ಟೆಕ್ನಾಲಜಿನೂ ಅಡಾಪ್ಟ್ ಮಾಡ್ತಾಯಿದ್ವಿ. ರೂಪರೇಷೆ ತಯಾರು ಮಾಡೋಕ್ಕೆ ಅದು ಈಗ ಪ್ರಾರಂಭಿಕ ಹಂತದಲ್ಲಿ 4,000 ಕೋಟಿಯ ಒಂದು ಯೋಜನೆ ತಯಾರು ಮಾಡ್ತಾ ಇದ್ದಾರೆ. ನಾನು ಮುಂದಿನ 50 ವರ್ಷಕ್ಕೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಡೀಟೇಲ್ ಒಂದು ರಿಪೋರ್ಟ್ ಮಾಡಿ ಅಂತ ಹೇಳಿದೆ. ನನಗೆ ಬೇಕಾಗಿರೋದು ಕಾರ್ಖಾನೆ ಪ್ರಾರಂಭ ಆದರೆ ಜನಗಳಿಗೆ ಇವತ್ತೇನು ಇಂಥ ಒಂದು ನೋವು ಅನುಭವಿಸ್ತಾರೆ ಪರ್ಮನೆಂಟ್ ಶಾಶ್ವತವಾಗಿ ಪರಿಹಾರ ಆಗುತ್ತೆ. DK ಅವ್ರದ್ದೆಲ್ಲ ಬೇಡ ಬನ್ನಿ. ಆಮೇಲೆ DPR ಆಗ್ತಿದೆ. 4,000 DPR ಸಿದ್ಧ ಇದೆ. ಈಗಾಗಲೇ ಕೆಲವು ಆ್ಯಕ್ಟಿವಿಟೀಸು ನಡೀತಾ ಇದೆ. ರೈಲ್ವೆ ಇಲಾಖೆ ಪ್ರಾಜೆಕ್ಟ್ಗಳಿರ್ಬೋದು, ಡಿಫೆನ್ಸು ನಡೀತಾ ಇದೆ. ದೊಡ್ಡ ಮಟ್ಟದಲ್ಲಿ ಟೇಕಪ್ ಆಗುತ್ತೆ. ಟೆಕ್ನಿಕಲಿನೇ ಮಾಡೋದು. 2 ಕಂಪ್ನಿ ಕೊಟ್ಟಿದ್ದೀವಿ. ಒಂದು ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ಟೆಕ್ನಾಲಜಿ ಯಾವ ರೀತಿ ಯೂಸ್ ಮಾಡಬೇಕು, 2 ಕಂಪ್ನಿಗಳಿಗೆ DPR ಮಾಡಲಿಕ್ಕೆ ಕೊಟ್ಟಿದ್ದೀವಿ. ಪ್ರಾಣಿ ಸಂಘರ್ಷ ಇದು ಇತ್ತೀಚಿನ ದಿನಗಳಲ್ಲಿ ಭಾಳ ಗಂಭೀರವಾದಂಥ ವಿಚಾರ ಇದೆ. ಕೆಲವು ಜಿಲ್ಲೆಯನ್ನೀಗ ಕೆಲವು ನಗರ ಪ್ರದೇಶಕ್ಕೂ ಈಗಾಗಲೇ ಚಿರತೆಗಳ ಕಾಟ ಪ್ರಾರಂಭ ಆಗಿದೆ. ಬಟ್ ಸರ್ಕಾರ ಸರಿಯಾದ ರೀತಿಯಲ್ಲಿ ಕೆಲವು ಕ್ರಮ ತೆಗೆದುಕೋಬೇಕಾಗ್ತದೆ. ಸುಮ್ಮನೆ ಪರಿಹಾರ ಕೊಡೋದ್ರಿಂದ ಮತ್ತೆ ಜೀವ ವಾಪಸ್ ತರೋಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಇವತ್ತೇನು ಸಮಸ್ಯೆ ಎಲ್ಲಿದೆ, ಆ ಸಮಸ್ಯೆ ಪರಿಹಾರ ಏನು ಅಂತಕ್ಕಂಥದ್ದನ್ನು ಸರ್ಕಾರ ಇವತ್ತು ಸರಿಯಾದ ರೀತಿಯಲ್ಲಿ ಕ್ರಮ ತಗೋಬೇಕು. ಥ್ಯಾಂಕ್ ಯು. ನಾನು ಮಠಾಧೀಶರಿಗೆ ಕೈ ಜೋಡಿಸಿ ಮನವಿ ಮಾಡೋದು, ಎಲ್ಲ ಮಠಾಧೀಶರುಗಳಿಗೂ ನಾನು ಆ ಮಠ ಈ ಮಠ ಹೇಳೋದು, ನಿಮ್ಮ ಕೆಲಸ ಧರ್ಮವನ್ನು ರಕ್ಷಣೆ ಮಾಡೋದು. ನಿಮ್ಮ ಸಮಾಜಗಳ ಬದುಕನ್ನು ಸರಿಪಡಿಸಲಿಕ್ಕೆ ನಿಮ್ಮ ಕ್ಷೇತ್ರದಿಂದ ಎಷ್ಟರ ಮಟ್ಟಿಗೆ ಅವರಿಗೆ ಅನುಕೂಲ ಮಾಡ್ಬೋದು ಆ ಕೆಲಸ ಮಾಡಿ. ರಾಜಕೀಯದ ಯಾತಿಗೆ ಈ ದೇಶದಲ್ಲಿ 75 ವರ್ಷದಲ್ಲಿ ಇವತ್ತೇನು ಮಠಾಧೀಶರು ಎಲ್ಲಾದರೂ ಇಂಟರ್ಫಿಯರ್ ಆಗಿದ್ದಾರೆ, ಅವರಿಗೆ ಅಗೌರವ ತರಬಾರ್ದು ನಾವು ಮಠಾಧೀಶರಿಗೆ, ನಮ್ಮ ಸ್ವಾರ್ಥಕ್ಕೋಸ್ಕರ. ಏನು ಸಾಧನೆ ಬ್ರದರ್? ಈಗ ಇನ್ನೂ 5 ವರ್ಷ ಇದ್ದರು ಅವ್ರು ಯಾವ ಸಾಧನೆ ಮಾಡೋಕ್ಕಾಗಲ್ಲ. ಅವರ ಸಂಕುಚಿತ ಮನೋಭಾವಗಳೇನಿದೆ ನಾನು ಹತ್ತಿರದಿಂದ ನೋಡಿದ್ದೀನಿ. ಅವರು ಸಾರ್ವಜನಿಕವಾಗಿ ಹೇಳೋದು ಬೇರೆ, ಅವರ ಸಂಕುಚಿತ ಮನೋಭಾವ ಹೃದಯದಲ್ಲಿ ಇಟ್ಕೊಂಡಿರೋದೇ ಬೇರೆ. ಅದರಿಂದ ಅವ್ರಿಗೆ ಇನ್ನೂ 2.5 ವರ್ಷ ಅವರೇ ಕಂಪ್ಲೀಟ್ ಮಾಡಿದ್ರು. ದೇವರಾಜ ಅರಸು ಅವರ ಸಮೀಪಕ್ಕೂ ಅವ್ರು ಹೋಗೋಕ್ಕಾಗಲ್ಲ ದಾಖಲೆನ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸರ್. ದಯವಿಟ್ಟು